ಎಲ್ಲರಿಗೂ ನಮಸ್ಕಾರ. ರಾಯರವಾಣಿ ಚಾನಲ್ಗೆ ಸ್ವಾಗತ. ಮಾತಿನ ತೀಕ್ಷ್ಣತೆ ಮತ್ತು ಬುದ್ಧಿವಂತಿಕೆ ಎಂಬ 2 ರತ್ನಗಳನ್ನು ಹೊಂದಿರುವ ಮಿಥುನ ರಾಶಿಯವರೇ, ಡಿಸೆಂಬರ್ ತಿಂಗಳು ವರ್ಷದ ಕೊನೆಯಲ್ಲಿ ಬಂದರೂ ನಿಮ್ಮ ಜೀವನದಲ್ಲಿ ಇದು ಅಂತ್ಯವಲ್ಲ, ಬದಲಿಗೆ ಒಂದು ಹೊಸ ಅಧ್ಯಾಯದ ಆರಂಭ. ಬುಧನ ಅಪಾರ ಕೃಪೆ ಈ ತಿಂಗಳು ನಿಮ್ಮ ಮೇಲೆ ಇದ್ದರೂ, ಗ್ರಹಗಳ ಸ್ಥಿತಿ ನಿಮ್ಮ ಬುದ್ಧಿಗೆ ಒಂದೆಡೆ ಆಶೀರ್ವಾದ, ಮತ್ತೊಂದೆಡೆ ಸಣ್ಣ ಸವಾಲಾಗಿ ಎದುರಾಗಿದೆ ಮತ್ತು ಗೊಂದಲಕ್ಕೆ ತಳ್ಳಬಲ್ಲ ಒಂದು ಅಡಗಿರುವ ನೆರಳು ಸಹ ಇದೆ. ಏನು ಆ ಶುಭ ಯೋಗ, ಏನು ಆ ಸಕಾರಾತ್ಮಕ ಪ್ರಭಾವ? ಡಿಸೆಂಬರ್ನಲ್ಲಿ ಮಿಥುನ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ. ಹಾಗೆ ಯಾರೆಲ್ಲ ಮಿಥುನ ರಾಶಿಯವರಿದ್ದಾರೆ, ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ. ಶ್ರೀ ಗುರುಭ್ಯೋ ನಮಃ ಎಂದು ಕಮೆಂಟ್ ಮಾಡಿ. ಮಿಥುನ ರಾಶಿಯ ಬುಧನು ಮೇಲ್ಮೈ ಶಕ್ತಿಯೊಂದಿಗೆ ಸಂಚರಿಸುತ್ತಿದ್ದಾನೆ. ಇದು ನಿಮ್ಮ ಆಲೋಚನೆಗಳಿಗೆ, ಮಾತು, ನಿರ್ಣಯ ಶಕ್ತಿಯನ್ನು ತೀಕ್ಷ್ಣಗೊಳಿಸುತ್ತದೆ. ಲಾಭ ಸ್ಥಾನದಲ್ಲಿ ಗುರುವಿನ ಅಮೃತ ದೃಷ್ಟಿಯು ನಿಮ್ಮ ಮೇಲೆ ಇದೆ. ಆದ್ದರಿಂದ ಹಣ, ಜ್ಞಾನ, ಅದೃಷ್ಟಕ್ಕೆ ಬಲವನ್ನು ತರುತ್ತದೆ. ಭಾಗ್ಯದಲ್ಲಿ ಕುಳಿತಿರುವ ಶನಿ ನಿಧಾನವಾದರೂ ಶಾಶ್ವತ ಫಲವನ್ನು ಕೊಡುತ್ತಾನೆ. ಸಂಬಂಧಗಳಿಗೆ ಕಾರಕನಾದ ಶುಕ್ರನು ಕೌಟುಂಬಿಕತೆ ಮತ್ತು ಪ್ರೀತಿಗೆ ಹೊಸ ಮಿಡಿತವನ್ನು ನೀಡುತ್ತಾನೆ. ಒಟ್ಟಿನಲ್ಲಿ ಗ್ರಹಗಳು ನಿಮ್ಮ ಕಡೆ ನಗುತ್ತಿದ್ದರೂ ಒಂದು ಗೊಂದಲದ ಛಾಯೆ ಕೂಡ ಈ ತಿಂಗಳು ಇದೆ. ಅದೇನೆಂದು ಮುಂದೆ ತಿಳಿದುಕೊಳ್ಳೋಣ. ಈಗ ನಿಮ್ಮ ಜೀವನದಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ವೃತ್ತಿ ಜೀವನ. ಈ ತಿಂಗಳು ನಿಮ್ಮ ಮಾತು ಮತ್ತು ಬುದ್ಧಿ ಎರಡೂ ಚುರುಕಾಗಿರುತ್ತವೆ. ಕಚೇರಿಯಲ್ಲಿ ನಿಮ್ಮ ಮಾತಿಗೆ ತಲೆದೂಗುವವರ ಸಂಖ್ಯೆ ಹೆಚ್ಚಾಗುತ್ತದೆ. ಹೊಸ ಆಲೋಚನೆಗಳು, ತಂಡವನ್ನು ಮೋಟಿವೇಶನ್ ಮಾಡುವ ಸಾಮರ್ಥ್ಯವನ್ನು ಹೊಂದುತ್ತೀರಿ. ಇವೆಲ್ಲವೂ ನಿಮ್ಮನ್ನು ಮೇಲಧಿಕಾರಿಗಳ ಗಮನವನ್ನು ಮೆಚ್ಚಿಸುತ್ತದೆ. ಹಳೆಯ ಕಾರ್ಯಕ್ಕೆ ಈಗ ಶ್ಲಾಘನೆ ಮತ್ತು ಹೊಸ ಜವಾಬ್ದಾರಿಗಳು, ಹೊಸ ಪ್ರೋತ್ಸಾಹಗಳು ಸಿಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಇರುವವರಿಗೆ ಈ ತಿಂಗಳು ಬಹಳ ಶುಭವಾಗುತ್ತದೆ. ಶಿಕ್ಷಣ, ಮೀಡಿಯಾ, ಕನ್ಸಲ್ಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, IT ಸೇವಾ ಕ್ಷೇತ್ರ ಇಂತಹ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಲಾಭವೂ ಸಹ ಆಗಲಿದೆ. ಹೊಸ ಒಪ್ಪಂದಗಳು, ಹೊಸ ಸಂಪರ್ಕಗಳು ಮತ್ತು ದೊಡ್ಡ ಒಡಂಬಡಿಕೆಗಳ ಯೋಗವೂ ಸಹ ಇದೆ. ಉತ್ಪಾದನಾ ಕ್ಷೇತ್ರಕ್ಕೆ ಸಣ್ಣ ವಿಳಂಬ, ಆದರೆ ನಷ್ಟವಿಲ್ಲ, ಅದು ತಾತ್ಕಾಲಿಕ ಮಾತ್ರ. ವಿದ್ಯಾಭ್ಯಾಸಕ್ಕಾಗಿ ಕಾಯುತ್ತಿರುವವರಿಗೆ ಅಗಲಿದ್ದ ದಾರಿ ತೆರೆದು ಶುಭ ಸುದ್ದಿ ಬರುವ ಸಮಯವಿದು. ಇನ್ನು 2ನೇ ವಾರದಿಂದ ಹಣದ ಹರಿವು ಸ್ಪಷ್ಟವಾಗುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭವೂ ಸಹ ಆಗುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ಬುದ್ಧಿವಂತ ನಿರ್ಧಾರಗಳಿಗೆ ಉತ್ತಮ ಫಲಗಳು ದೊರೆಯುತ್ತದೆ ಹಾಗೂ ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಹೊಂದುವಿರಿ. ಅನಿರೀಕ್ಷಿತ ಹಣ ಬರುವ ಸಾಧ್ಯತೆಗಳೂ ಇವೆ. ಎಲ್ಲ ಭಾಗ್ಯದ ಮೂಲಗಳು ಈ ತಿಂಗಳು ತೆರೆದುಕೊಳ್ಳುತ್ತದೆ. ಇನ್ನು ಹೊಸ ವಾಹನ, ಮನೆ ಖರೀದಿಯಂತಹ ಯೋಗಗಳು ಬಲವಾಗಿದೆ. ಹಣ ಹೆಚ್ಚು ಬರುತ್ತಿದೆ ಎಂದು ಖರ್ಚು ಮಾಡಬೇಡಿ. ಹಣವನ್ನು ಮಿತವಾಗಿ ಉಪಯೋಗಿಸಿ. ಶುಕ್ರನ ಬಲದಿಂದ ನಿಮ್ಮ ಮಾತು ಮಧುರವಾಗಿರುತ್ತದೆ. ಪ್ರೀತಿಯಲ್ಲಿ ಬಾಂಧವ್ಯ ಗಟ್ಟಿಯಾಗಿರುವುದು. ಮದುವೆಯ ಮಾತುಕತೆ ಶುರು ಮಾಡಲು ಇದು ಸರಿಯಾದ ಕಾಲ. ಇನ್ನು ಒಂಟಿಯಾಗಿರುವ ಮಿಥುನ ರಾಶಿಯವರಿಗೆ ಆಕರ್ಷಕ ವ್ಯಕ್ತಿಯೊಬ್ಬರ ಪ್ರವೇಶವಾಗುತ್ತದೆ. ಇನ್ನು ವಿವಾಹಿತರಿಗೆ ಸಣ್ಣ ಪ್ರಯಾಣ ಮಾಡುವ ಯೋಗವೂ ಸಹ ಇದೆ. ಅದರಿಂದ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತದೆ. ಮನೆಯಲ್ಲೊಂದು ಶುಭ ಸಂಭ್ರಮಗಳು ದೊರೆಯುತ್ತದೆ. ಮಕ್ಕಳಿಂದ ಸಂತೋಷದ ಸುದ್ದಿಯೂ ಸಹ ಕೇಳಿಬರುತ್ತದೆ. ಸಹೋದರ ಸಹೋದರಿಯರೊಂದಿಗೆ ಸ್ನೇಹಪೂರ್ಣ ವಾತಾವರಣ ಕೂಡ ಬೆಳೆಯುತ್ತದೆ ಹಾಗೂ ನಿಮಗೆ ಪೋಷಕರಿಂದ ಬೆಂಬಲವೂ ಸಹ ದೊರೆಯುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಬುಧನ ಬಲದಿಂದ ಜ್ಞಾಪಕ ಶಕ್ತಿ ಉತ್ತುಂಗದಲ್ಲಿ ಇರುತ್ತದೆ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಸಹ ಪಡೆಯುವಿರಿ. ಇನ್ನು ಆರೋಗ್ಯದ ವಿಚಾರ ನೋಡುವುದಾದರೆ, ನರಗಳಿಗೆ ಸಂಬಂಧಿಸಿದ ತೊಂದರೆ, ಚರ್ಮದ ಸಣ್ಣ ಸಮಸ್ಯೆಗಳು, ಜೀರ್ಣಕ್ರಿಯೆಯಲ್ಲಿ ಅಸಮಾಧಾನ ಉಂಟಾಗುತ್ತದೆ. ಇಂತಹ ಸೂಕ್ಷ್ಮ ಸಮಸ್ಯೆಗಳು ಈ ತಿಂಗಳು ನಿಮಗೆ ಕಾಣಬಹುದು. ಆದ್ದರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಲಿ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆದರೂ ತಕ್ಷಣ ವೈದ್ಯರ ಸಲಹೆ ಪಡೆಯಿರಿ. ಆರೋಗ್ಯದ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಇನ್ನು ನಿಮಗೆ ಈ ತಿಂಗಳು ಎದುರಾಗುವ ನಕಾರಾತ್ಮಕ ಮಾಯಾಜಾಲ ಯಾವುದೆಂದರೆ, ಈ ತಿಂಗಳು ಶನಿ ಮತ್ತು ಕೇತುವಿನ ಪರೋಕ್ಷ ಪ್ರಭಾವ ನಿಮ್ಮ ಮನಸ್ಸಿಗೆ ಸ್ವಲ್ಪ ಗೊಂದಲ ಹಾಗೂ ಸ್ವಲ್ಪ ಆತಂಕ ತರುತ್ತದೆ. ಹೊರಗೆ ನೀವು ಯಶಸ್ವಿಯಾಗಿ ಕಾಣುತ್ತಿದ್ದರೂ ಒಳಗೆ ಅತಿಯಾದ ಯೋಚನೆ ಮತ್ತು ಉದ್ವಿಗ್ನತೆ ಇರುತ್ತದೆ. ನಿಮ್ಮ ದೊಡ್ಡ ಶಕ್ತಿಯಾದ ಬುದ್ಧಿ ಈ ತಿಂಗಳು ತಾತ್ಕಾಲಿಕವಾಗಿ ನಿಮ್ಮ ವಿರೋಧವಾಗಿ ಕೆಲಸ ಮಾಡಬಹುದು. ಆದ್ದರಿಂದ ಜೋಪಾನದಿಂದಿರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವ ಮುನ್ನ 100 ಬಾರಿ ಯೋಚಿಸಿ ಮುಂದೂಡಿ. ಈ ತಿಂಗಳು ನಿಮಗೆ ಇರುವ ಈ ಪರೀಕ್ಷೆಯನ್ನು ನೀವು ಪಾರು ಮಾಡಬೇಕಾದರೆ ನಾನು ಹೇಳುವ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ.
ಅದರಿಂದ ನೀವು ಈ ತಿಂಗಳು ಪಾರಾಗಿ ನೆಮ್ಮದಿಯ ಜೀವನ ನಡೆಸಬಹುದು. ಈ ವರ್ಷದ ಕೊನೆಯನ್ನು ಜಯಶೀಲವಾಗಿ ಮುಗಿಸಬಹುದು. ಪ್ರತಿದಿನ ಬೆಳಗ್ಗೆ ಗಣಪತಿಗೆ 11 ನಮಸ್ಕಾರವನ್ನು ಹಾಕಿ, ಬುಧವಾರ ಗರಿಕೆ ಹುಲ್ಲನ್ನು ಸಮರ್ಪಿಸಿ ಹಾಗೂ ಪ್ರಾಣಾಯಾಮ ಧ್ಯಾನವನ್ನು 15 ನಿಮಿಷಗಳ ಕಾಲ ಮಾಡಿ. ಇದರಿಂದ ಆರೋಗ್ಯ ಸುಧಾರಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಮಾತನಾಡಬೇಡಿ, ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಿ. ಮಿಥುನ ರಾಶಿಯವರಿಗೆ ಬುದ್ಧಿ ಭಾವನೆಗಳ ಪರೀಕ್ಷೆಯ ತಿಂಗಳಾಗಿದೆ ಇದು. ಒಂದೆಡೆ ಕೆಲಸದಲ್ಲಿ ಮಹಾ ಯಶಸ್ಸು, ಹಣದಲ್ಲಿ ಅತಿ ದೊಡ್ಡ ಏರಿಕೆಯಾಗಲಿದೆ, ಸಂಬಂಧಗಳಲ್ಲಿ ಮಧುರತೆ ಉಂಟಾಗುತ್ತದೆ. ಇನ್ನೊಂದೆಡೆ ಮನದೊಳಗೆ ಗೊಂದಲ ಜಾಸ್ತಿಯಾಗುತ್ತದೆ, ಅತಿಯಾದ ಯೋಚನೆ ಚಿಂತೆಗೆ ಒಳಗಾಗುತ್ತೀರಿ. ನಾನು ತಿಳಿಸಿದ ಈ ಪರಿಹಾರಗಳನ್ನು ಸರಿಯಾದ ಕ್ರಮದಲ್ಲಿ ಪಾಲಿಸಿದರೆ ಈ ತಿಂಗಳು ನಿಮಗೆ ಎಲ್ಲವೂ ಶುಭವಾಗುತ್ತದೆ. ನೀವು ಈ ಸವಾಲನ್ನು ಗೆದ್ದು ಈ ವರ್ಷವನ್ನು ವಿಜಯಶಾಲಿಯಾಗಿ ಮುಕ್ತಾಯ ಮಾಡುವಿರಿ. ಈ ತಿಂಗಳು ನಿಮಗೆ ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ. ಎಲ್ಲರಿಗೂ ಶುಭವಾಗಲಿ.